ಓಹ್, ಎಲ್ಲಿ ಹೊಸ ಸ್ಟುಡಿಯೋ ಇದು ನಿಂದು? ಹೌದು, ಇವತ್ತು ಇಲ್ಲಿ ಮಾಡುವ ಅಂತ. ಎಂತ ಮಾಡುದು ಹೇಳಿ ಇವತ್ತು? ಇವತ್ತು ನೀನೇ ಹೇಳು. ಇವತ್ತು ನಿಮ್ಮ ಬರ್ಡೇ ದಿನ ನಾನೊಂದು ಲೋಟಸ್ ಬಿಸ್ಕಾಫ್ ಕೇಕ್ ಮಾಡಿದ್ದೆ ಆಯ್ತಾ. ಅದು ತುಂಬಾ ಜನ ಅದು ಹೇಗೆ ಮಾಡಿದ್ದು ಅಂತ ಎಲ್ಲ ಕೇಳಿದ್ರು. ಸೊ ಅದನ್ನ ಕೇಳಿದ್ರಾ? ಹೌದು. ಹೌದಾ? ಎಂತ ನೀವು ಸುಮ್ಮನೆ ಮಾಡುದಂತ ಅನ್ಕೊಂಡಿದ್ರ? ಕೇಳಿದಾರಲ್ಲ. ಸೊ ಇವತ್ತು ಮಾಡುವ ಅಂತ ಅನ್ಕೊಂಡಿದ್ದೇನೆ. ಇದು ನೋಡು, ತೋರಿಸು. ಇದು ಬಿಸ್ಕೆಟಿನ ಹೆಸರೇ ಲೋಟಸ್ ಬಿಸ್ಕಾಫ್ ಅಲ್ಲ? ಹೌದು. ಏನಂದ್ರೆ ನಿಮ್ಮ ಬರ್ಡೇ ದಿನ ಇಲ್ಲಿ ನಂಗೆ ಮಂಗಳೂರಲ್ಲಿ ಎಲ್ಲೆಲ್ಲ ಸಿಗ್ತದೆ ಗೊತ್ತಿಲ್ಲ. ಸೊ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಅಲ್ಲೆಲ್ಲ ಸಿಗ್ಲೂ ಇಲ್ಲ ನನ್ಗೆ ಆಯ್ತಾ. ಮಾಲಿಗೆಲ್ಲ ಹೋಗಿ ಹುಡುಕಿ ತರುವಷ್ಟು ಪುರ್ಸತ್ ಸಹ ಇರ್ಲಿಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ ಹಾಗೆ. ಸೊ ನಾನು ಅಮೆಝಾನ್ ಅಲ್ಲಿ ತರಿಸುವಾಗ 250 ಗ್ರಾಮ್ ಬಿಸ್ಕಾಫ್ ಬಿಸ್ಕೆಟಿಗೆ 490 ಸಮಥಿಂಗ್ ಇತ್ತು ಆಯ್ತಾ. ಮತ್ತೆ ಇದು ಸ್ಪ್ರೆಡ್, ಇದಕ್ಕೆ 400 ಗ್ರಾಮಿಗೆ 900 ಸಮಥಿಂಗ್ ಇತ್ತು ಆಯ್ತಾ ಅಮೆಝಾನ್ ಅಲ್ಲಿ. ಬಟ್ ಎಂತ ಅಂದ್ರೆ ಮೊನ್ನೆ ನಾವು ಮಲೇಷ್ಯಾಕ್ಕೆ ಹೋಗಿದ್ವಲ್ಲ, ಅಲ್ಲಿ ಎಲ್ಲದಕ್ಕೂ ಕಾಸ್ಟ್ಲಿ ಆಯ್ತಾ. ಬಟ್ ಇದಕ್ಕೆ ಮಾತ್ರ ಕಮ್ಮಿ ಇತ್ತು. ನಾನಿಲ್ಲಿ 400 ಕೊಟ್ಟಿದ್ದು 250 ಗ್ರಾಮಿಗೆ, ಇಲ್ಲಿ 250 ಸಮಥಿಂಗ್ ಕೊಟ್ಟಿದ್ದೆ. ಸೊ ಎಂತಂದ್ರೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಉಂಟಂತ ಗೊತ್ತಿತ್ತಲ್ಲ, ಹಾಗೆ 2 ಪರ್ಚೇಸ್ ಮಾಡಿ ಬಂದ್ವಿ. 2. ಸೊ ಸ್ಟಾರ್ಟ್ ಮಾಡುವ. ಎಂತ ಮಾಡ್ಬೇಕೀಗ? ಫಸ್ಟ್ ಎಂತ ಅಂದ್ರೆ 250 ಗ್ರಾಮ್ ಇದು ಈ ಬಿಸ್ಕೆಟ್ ಅನ್ನ ಫಸ್ಟ್ ಕ್ರಶ್ ಅಂದ್ರೆ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡು ಬರುವ ಆಯ್ತಾ. ನೋಡಿ ಈ ತರ ಇರ್ತದೆ ಬಿಸ್ಕೆಟ್. ಲೋಟಸ್ ಕೆಲವರಿಗೆ ಈ ಬಿಸ್ಕೆಟ್ ಇಷ್ಟ ಆಗುದಿಲ್ಲ, ನಂಗೆ ಈ ಬಿಸ್ಕೆಟ್ ಇಷ್ಟ, ಕೇಕ್ ಇಷ್ಟ, ಎಲ್ಲ ಇಷ್ಟ. 32 ಬಿಸ್ಕೆಟ್ ಉಂಟು. ಇದು ಪೌಡರ್ ಮಾಡಿ ಬರ್ತೇನೆ. ಹೀಗೆ ಮಾಡಿ ಆಗ ನಾನು ಇದು ಮಾಡ್ತೇನೆ. ಟಕ್ ಹಾಗೆ ಅಲ್ಲ, ಚಂದ ಮಾಡಿ ನೋಡಿ ಈಗ ಪೌಡರ್ ಮಾಡ್ಕೊಂಡು ಬಂದಿದ್ದೇನೆ ಆಯ್ತಾ. ಏನು ನೀರು ಏನು ಹಾಕ್ಲಿಲ್ಲ, ಜಸ್ಟ್ ಅದನ್ನ ಪೌಡರ್ ಮಾಡ್ಕೊಂಡು ಬಂದಿದ್ದೇನೆ ಆಯ್ತಾ. ಅದ್ರೊಟ್ಟಿಗೆ ಬಟರ್ ಅನ್ನ ಸಹ ಮೆಲ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಒಂದು 6 to 7 ಸ್ಪೂನ್ ಆಗುವಷ್ಟು ಬಟರ್ ಇದ್ರೆ ಆಯ್ತು. ಓಕೆ, ಈಗ ಇದ್ರಲ್ಲಿ ಒಂದು 2 ಸ್ಪೂನ್ ಪೌಡರ್ ಅನ್ನ ತೆಗೆದಿಟ್ಕೊಳ್ಳುವ. ಲಾಸ್ಟಿಗೆ ಮೇಲೆ ಗಾರ್ನಿಶ್ ಮಾಡ್ಲಿಕ್ಕೆ ಬೇಕಾಗ್ತದೆ, ಒಂದು 2 ಸ್ಪೂನ್ ಅಷ್ಟೇ ಆಯ್ತಾ. ಈಗ ಉಳಿದುದನ್ನ ಬಟರ್ ನಾ ಹೇಳಿದ್ದೇನಲ್ಲ, ಒಂದು 6 to 7 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಇದು ಕೇಕ್ ಮಾಡುವ ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಇದು ಕೇಕ್ ಮಾಡುವ ಟ್ರೇ, ಅದಕ್ಕೆ ಹಾಕಿದ್ರೆ ಆಯ್ತಾಯ್ತಾ. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ ಎಷ್ಟು ಕಷ್ಟ ಆಗ್ತುಂಟಂತ. ಮೊನ್ನೆ ನೀವು ಇಲ್ದೇ ಇರುವಾಗ ನಂಗೆ ಮಾಡ್ಬೇಕಾಯ್ತು, ನೀವು ಇಲ್ದೇ ಇರುವ ಟೈಮ್ ನೋಡಿ. ಇರ್ಲಿ, ನಿನ್ಗೆ ಫುಟ್ಬಾಲ್ ಯಾವಾಗ್ಲೂ ಫುಟ್ಬಾಲ್ ಆಡ್ಲಿಕ್ಕೆ ಹೋಗುವಾಗ ರಾತ್ರಿ ಹೇಳ್ತಾಳೆ ಏನು 9 ಗಂಟೆಗ ಅಂತ. ಮೊನ್ನೆ ಎಂತ ಹೇಳಲಿಲ್ಲ, ಆಗ ಸ್ವಲ್ಪ ಡೌಟ್ ಬಂತು. ಬಟ್ ಇಷ್ಟೆಲ್ಲ ಮಾಡ್ತಾಳೆ ಅಂತ ನಾನು ಡೌಟ್ ಬರ್ತದೆ ನಿಮ್ಗೆ. ಇದಂತ ಈಗ ಎಂತ ಆಗ್ಬೇಕಿದು? ಬಟರ್ ಹಾಕಿದ್ನಲ್ಲ. ಹೌದು, ಇದು ಬೇಸ್. ಇದು ಬೇಸ್, ಕೆಳಗಡೆ ಅದ್ರದ್ದು ಬಿಸ್ಕೆಟ್ ಬರುದು, ಮೇಲೆ ಚೀಸ್, ಮತ್ತೆ ಅದರ ಮೇಲೆ ಗಾರ್ನಿಶ್ ಮಾಡಿರುವ ಪೌಡರ್. ಇದು ನೋಡಿ ಹುಡುಗಿ ನನಗೆ ಕೊಟ್ಟದ್ದು ನೋಡಿ. ಹ್ಯಾಪಿ ಬರ್ತ್ಡೇ ಮೈ ಲವ್ ಅಂತ. ಎಂತ ಮಾರ, ಅರ್ಧ ಗಂಟೆ ಆಯ್ತು ಮಿಕ್ಸ್ ಮಾಡ್ತಿದ್ಯಾ? ಅರ್ಧ ಗಂಟೆ ಇಲ್ಲ, ಎಂತ ಇಲ್ಲ. ಓಕೆ, ಈಗ ನೋಡಿ ಮಿಕ್ಸ್ ಆಗಿದ್ಯಾ ಬಟರ್ ಒಟ್ಟಿಗೆ. ಈಗ ಅದು ಸ್ವಲ್ಪ ಹೀಗೆ ಮಾಡಿದ್ರೆ ಸ್ವಲ್ಪ ಸಿಮೆಂಟ್ ತರ ಮಾಡ್ಬೇಕಲ್ಲ, ಹಾಗೆ ಬಂದ್ರೆ ಅದಾಗಿದೆ ಅಂತ ಅರ್ಥ ಆಯ್ತಾ. ಮತ್ತೆ ಈಗ ಇದ್ರೊಳಗೆ ಹಾಕ್ಲಿಕ್ಕೆ ಏನಂದ್ರೆ ಸ್ವಲ್ಪ ಕೆಲವೊಮ್ಮೆ ಅಂಟುತ್ತದೆ. ನಾವೊಂದು ಚೂರು ಬಟರ್ ಅನ್ನ ಹೀಗೆ ಹಾಕೊಳ್ತೇನೆ ಆಯ್ತಾ. ಓಕೆ, ಈಗ ಇದು ಮಿಕ್ಸ್ ಮಾಡಿರುವ ಬಟರ್ ಮತ್ತೆ ಬಿಸ್ಕೆಟ್ ಅನ್ನ ಇದ್ರೊಳಗೆ ಹಾಕುವ. ಬೇಸಿಕ್ಲಿ ಫೌಂಡೇಶನ್ ಹಾಕುವಾಗ ಸಿಮೆಂಟ್ ಹಾಕ್ತಾರಲ್ಲ, ಬೇಸಿಕ್ಲಿ ಅದೇ ಪ್ರೋಸೆಸ್. ಈಗ ಇದನ್ನ ಹೀಗೆ ಸ್ಪ್ರೆಡ್ ಮಾಡುವ. ಬಾರಿ ಅಭ್ಯಾಸ ಇದ್ದಾಗ ಮಾಡ್ತಿ ಮಾರ, ಒಳ್ಳೆ ಮಾಡ್ತಿ. ಎಂತ ಗೊತ್ತಾ, ಒಳ್ಳೆ ಮೇಸ್ತ್ರಿ ಹಾಗೆ ಮಾಡ್ತಿ ಮಾರ. ಆಮೇಲೆ ಫೌಂಡೇಶನ್ ಗಟ್ಟಿ ಇಲ್ಲದಿದ್ರೆ ಮನೆ ಬೀಳುದಿಲ್ವಾ? ಹೌದು. ಓಕೆ, ಈಗ ಎಂತ ಅಂದ್ರೆ ಒಂದು ಗ್ಲಾಸ್ ಇಂದ ಸ್ವಲ್ಪ ಹೀಗೆ ಪ್ರೆಸ್ ಮಾಡುವಾಗ ಒಂದು ಲೆವೆಲ್ ಬರ್ತದಲ್ಲ. ಓಕೆ, ನೋಡಿ ಹೀಗೆ ಬೇಸ್ ಅನ್ನ ಹಾಕಿದ್ದೇನೆ. ಓಕೆ, ಈಗ ಕ್ರೀಮ್ ಚೀಸ್ ನನ್ಗೆ ಬೇಕಾಯ್ತು. ಡಿಲೆಕ್ಟಾ ನಮ್ಗೆ ಸ್ಪಾನ್ಸರ್ ಮಾಡೋದಾದ್ರೆ ಮಾಡಿ. ಈಗ ಹೇಳು. ಓಕೆ, ಇದು 150 ಗ್ರಾಮ್ ಇದು ಚೀಸ್ ಕ್ರೀಮ್ ಆಯ್ತಾ. ಕ್ರೀಮ್ ಚೀಸ್. ಓಕೆ, ನನ್ಗೆ ಸ್ವಲ್ಪ ಒಂದು 250 ಗ್ರಾಮ್ ಅಷ್ಟು ಬೇಕು, ಅಥವಾ ಫುಲ್ ಹಾಕಿದ್ರು ಪರವಾಗಿಲ್ಲ. ಜಾಸ್ತಿ ಚೀಸ್ ಕ್ರೀಮ್ ಹಾಕಿದಷ್ಟು ಇನ್ನು ಟೇಸ್ಟ್ ಬರ್ತದೆ. ಸೊ ಇದನ್ನ ಈಗ ಹಾಕುವ. ವೆನಿಲಾ ಸ್ಕೂಪ್ ತರ ಇರ್ತದೆ. ಕೆಲವರು ಮನೆಯಲ್ಲೇ ಫ್ರೆಶ್. ನಾನು ಫಸ್ಟ್ ಟೈಮ್ ನೋಡುದು ಕ್ರೀಮ್ ಚೀಸ್, ಗೊತ್ತುಂಟಾ? ಹೌದಾ? ಅದು ನೀವು ನೋಡ್ಲೇ ಇಲ್ವಾ?
ಅಂದ್ರೆ ತಿಂದಿರ್ಬೋದು ಡಿಸರ್ಟ್ ಎಲ್ಲ, ಬಟ್ ಇದು ಕ್ರೀಮ್ ಚೀಸ್ ನಾನು ಫಸ್ಟ್ ಟೈಮ್ ನೋಡುದು. ನಾನ್ ಸಹ ಮೊನ್ನೆ ಮಾಡುವಾಗ ಫಸ್ಟ್ ನೋಡಿದ್ದೆ, ನಂಗೆ ಸಹ ಹೇಗೆ ಇರ್ತದೆ ಎಂತ ಸಹ ಗೊತ್ತಿಲ್ಲ. ಇದು ಲೋಟಸ್ ಬಿಸ್ಕಾಫ್ ಕೇಕ್ ಸಹ ನಾನು ಮಂಗಳೂರಿಗೆ ಬಂದು ಫಸ್ಟ್ ತಿಂದಿದ್ದು. ಯು ಆರ್ ವೆಲ್ಕಮ್. ಓಕೆ, ಈಗ ಇದು ಬಿಸ್ಕಾಫ್ ಸ್ಪ್ರೆಡ್ ಅಂತ. ತೋರಿಸು. ಇದೇ ಚೀಸ್ ಕ್ರೀಮಿಗೆ ಇದನ್ನ ಹಾಕ್ಬೇಕು. ಆಕ್ಚುಲಿ ಇದು ಮೊನ್ನೆ ತಂದಿದ್ದಲ್ಲಿ ಸ್ವಲ್ಪ ಉಳ್ದಿತ್ತು, ಅದನ್ನ ಹಾಕಿ ಮತ್ತೆ ಹೊಸತು ತಂದಿದ್ದನ್ನ ಯೂಸ್ ಮಾಡುವಂತ, ಆಯ್ತಾ. ಓಕೆ, ಈಗ ನಾನು ಅದು ಚೀಸ್ ಕ್ರೀಮ್ ಒಂದು 300 ಗ್ರಾಮ್ ತಗೊಂಡಿದ್ದೇನೆ. ಇದು ಬಿಸ್ಕಾಫ್ ಒಂದು 150 ಗ್ರಾಮ್ ಅಷ್ಟು ತಗೊಂಡಿರ್ಬೋದು. ನೀನ್ ನೋಡುವ, ಮಿಕ್ಸ್ ಮಾಡುವಾಗ ಗೊತ್ತಾಗ್ತದೆ ಬೇಕಾ ಬೇಡವಾ ಅಂತ. ಸ್ವಲ್ಪ ಇದ್ರಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ, ಆಯ್ತಾ. ಇದು ಕೂಡ ನಾನು ಫಸ್ಟ್ ಟೈಮ್ ನೋಡುದು, ವಿಡಿಯೋದಲ್ಲಿ ನೋಡಿದ್ದೆ. ನಾನ್ ಸಹ ಫಸ್ಟ್ ಟೈಮ್ ನೋಡುದು. ಎಂತ ಅಂದ್ರೆ ನಾನು ಪ್ರತಿಯೊಂದು ಏನಾದ್ರು ಪರ್ಚೇಸ್ ಮಾಡುವಾಗ ನಿಮ್ಮ ಹತ್ರ ಕೇಳ್ತೇನಲ್ವಾ, ಇದು ಸರಿ ಇದೆಯಾ. ಅದು ಎಲೆಕ್ಟ್ರಾನಿಕ್ಸ್ ಐಟಮ್ ಅಂದ್ರೆ ನನ್ಗಂತೂ ಒಂದು ಚೂರು ತಲೆಬುಡ ಗೊತ್ತಿರುದಿಲ್ಲ, ಆಯ್ತಾ. ಇವರಿಗೆ ಕೇಳ್ಲಿಕ್ಕಾದ್ರೂ ಆಗ್ತದ ಬರ್ಡೇ ಟೈಮ್ ಅಲ್ಲಿ. ಆದ್ರೂ ನಾನು ನೋಡ್ದೆ ಸ್ವಲ್ಪ ರಿವ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದಕ್ಕೆ ಇತ್ತು. ಮತ್ತೆ ಲಾಸ್ಟಿಗೆ ನನ್ನ ಮೈದಾನನಿಗೆ ಒಂದು ಮೆಸೇಜ್ ಹಾಕಿದೆ, ಇದು ಓಕೆನಾ ಅಂತ. ಅವನು ಜಸ್ಟ್ ಹೀಗೆ ಬ್ಯಾಟರ್ ಅಂದ್ರೆ ಮಿಕ್ಸ್ ಮಾಡುದೆಲ್ಲ ಸಿಗ್ತದಲ್ಲ ಪ್ಲಾಸ್ಟಿಕ್ ಇದು, ಮತ್ತೆ ಜಸ್ಟ್ ಅಂತದೆಲ್ಲ ಆಕ್ಚುಲಿ ಯೂಸ್ ಮಾಡ್ಬೋದು. ಬಟ್ ನನ್ಗೆ ಅದು ಎಂತ ಸ್ಟ್ರೆಂತ್ ಅಷ್ಟು ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಸೊ ಅದು ಬೇಡ, ಇದು ಓಕೆ ನಾ ಕೇಳಿದೆ. ಮತ್ತು ಇದ್ದದಲ್ಲಿ ಇದು ಓಕೆ ಇರೋದ್ರಿಂದ ಆರ್ಡರ್ ಮಾಡಿದೆ. ಸ್ವಿಚ್ ಆನ್ ಮಾಡ್ತೇನೆ. ಈಗ ಇದ್ರಿಂದ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ಸೈಡ್ಗೆ ಇಡುವಲ್ಲ, ವಿಸ್ಕ್ ಮಾಡ್ಬೇಕು, ವಿಸ್ಕ್. ಓಕೆ, ಎಂತ ಅಂದ್ರೆ ಇದು ನೀವೀಗ ಹೋಗಿ ಫ್ರಿಡ್ಜ್ ಅಲ್ಲಿ ಇಟ್ಟು ಬನ್ನಿ. ಕೈ ಮೇಲೆ ಬಂದ್ರೆ ಅಂತ ಟೆನ್ಷನ್ ಆಗ್ತಿತ್ತು ಗೊತ್ತಾ, ಕೈ ಮೇಲೆಲ್ಲ ಬಂದ್ರೆ ಅಂತ ಟೆನ್ಷನ್ ಆಗುದು. ಓಕೆ, ಈಗ ಇದನ್ನ ಪುನಃ ಹೀಗೆ ಮಿಕ್ಸ್ ಮಾಡ್ಕೊಳ್ಳುವ, ಆಯ್ತಾ. ಇದೊಂಥರ ಕ್ರೀಮಿ ಆಗಿರ್ಬೇಕು ನೋಡಿ. ಈ ತರ ಕ್ರೀಮಿ ಆಗಿ ಕಾಣ್ತಾ ಉಂಟಾ ನೋಡಿ. ಹಾಗೆ ಬರ್ಬೇಕು. ಕಾಣ್ದಿ ನಾನ್ ಮಾಡ್ಬೇಕಾ? ಹಾಗೆ ಹಿಡಿ ಈಗ ಎಂತ ಮಾರೆ, ತುಂಬಾ ಟೈಮಿಂದ ಜಿಮ್ಮಿಗೆ ಹೋಗ್ತಾ ಇಲ್ಲಲ್ಲ ಹಾಗೆ. ಏನಿಲ್ಲ, ಏನ್ ಜಿಮ್ಮಿಗೆ ಹೋಗ್ತಿದ್ದೆ ಬಾರಿ. ನೋಡಿ, ಇದು ಹೀಗೆ ಇರ್ತದೆ, ಇದು ಇರ್ತದೆ ಕರ್ಡ್ ಆಗಿ ಉಂಟು. ಎಲ್ಲ ಮಾರೆ, ಸೌಂಡ್ ಮಾಡ್ಬೇಡ. ನಾನೆಲ್ಲ ಅದು ಇದು ನೀವೇ ಬುರ್ ಮಾಡಿ. ಈಗ ಇದನ್ನ ಒಮ್ಮೆ ಅದು ಕ್ರೀಮ್ ತರ, ಈಗ ಒಂಥರ ನೋಡಿ ಅದು ನೀರು ಒಂಥರ ಉಂಟಲ್ಲ, ಮೊಸರಾಗಿ ಉಂಟದು. ಅದನ್ನೀಗ ನೋಡಿ ಕ್ರೀಮ್ ತರ ಮಾಡ್ತೇನೆ ನೋಡಿ. ಈ ತರ ಈಗ ಬಂದಿದೆ ಕ್ರೀಮ್. ಅದಕ್ಕೆ ಒಂದು ಸ್ವಲ್ಪ ಶುಗರ್ ಪೌಡರ್ ಹಾಕುವ ಈಗ, ಆಯ್ತಾ. 3 ಹಾಕೊಳ್ಳುವ ಮೊದ್ಲು, ಮತ್ತೆ ಅದೆಷ್ಟು ಸ್ವೀಟ್ ಆಗ್ತದೆ ಅಂತ ನೋಡಿ ಮತ್ತೆ ನೋಡಿ, ಆಯ್ತಾ. ಇದು ಫ್ರೆಶ್ ಕ್ರೀಮ್ ಮತ್ತೆ ಶುಗರ್ ಮಿಕ್ಸ್ ಮಾಡಿದ್ಯಲ್ವಾ, ಅದು ಇದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಇದು ಲಾಸ್ಟ್ 2 ಮಿಕ್ಸ್ ಮಾಡಿದ್ವಲ್ಲ, ಅದನ್ನ ಹೀಗೆ ಬಿಟ್ ಮಾಡ್ಕೊಳ್ಳ ನೋಡಿ. ಹೇಗೆ ಅದು ಕ್ರೀಮ್ ತರ ಬಂದಿದೆ, ಎಷ್ಟು ಚಂದ ಕಾಣ್ತದಲ್ಲ. ಓಕೆ, ಈಗ ಇದ ಮಿಕ್ಸ್ ಅಂದ್ರೆ ಮಾಡ್ಕೊಂಡಿದ್ವಲ್ವಾ, ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡುವ, ಆಯ್ತಾ. ಅಪ್ಪ, ಏನಾಯ್ತು? ಮೊನ್ನೆ ನಾನು ಮುಕ್ಕಾಲ್ವಾಸಿ ಕೇಕ್ ನಾನೇ ಒಬ್ಬನೇ ತಿಂದದಲ್ಲ. ಹೌದು, ನೀವೇ ಅವಸ್ಥೆ ನಂದು. ಓಕೆ, ಈಗ ನೋಡಿ ಇದು ಕೆಳಗೆ ಬೇಸ್ ಮತ್ತೆ ಮಧ್ಯದಲ್ಲಿ ಚೀಸ್, ಇದು 2 ಕಂಪ್ಲೀಟ್ ಆಗಿದೆ. ಈಗ ಇದರ ಮೇಲೆ ಸ್ಪ್ರೆಡ್ ಅನ್ನ ಹಾಕ್ಬೇಕು. ಸ್ಪ್ರೆಡ್ ಅಂದ್ರೆ ಇದನ್ನ ಸ್ವಲ್ಪ ಮೆಲ್ಟ್ ಮಾಡಿ ಇದ್ರ ಮೇಲೆ ಅದು ಸಿರಪ್ ಹಾಕ್ತಾರಲ್ವಾ, ಹಾಗೆ ಮೇಲೆ ಹಾಕಿ ಬಿಟ್ರೆ ಆಯ್ತು. 1 hour ಲೇಟರ್. ಈಗ ಏನಂದ್ರೆ ಬಿಸ್ಕಾಫ್ ಸ್ಪ್ರೆಡ್ ಉಂಟಲ್ವಾ, ಇದಕ್ಕೆ ಸ್ವಲ್ಪವೇ ಬಿಸಿ ನೀರನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಮೆಲ್ಟ್ ಆಗಬೇಕು. ಹಾಗೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನ ಮೆಲ್ಟ್ ಮಾಡ್ಕೊಳ್ಳಿ, ಆಯ್ತಾ. ಈಗ ಈ ಸ್ಪ್ರೆಡ್ ಅನ್ನ ಇದರ ಮೇಲೆ ಹಾಕುದಾಯ್ತಾ. ಈಗ ಇದು ರೆಡಿ ಆಗಿದೆ, ಆಯ್ತಾ. ಇನ್ನು ನಾಳೆ ಬೆಳಿಗ್ಗೆ ನೋಡುವ, ಬೆಳಿಗ್ಗೆ ಎದ್ದು ನೋಡಿ ಕ್ರಸ್ಟನ್ನೆಲ್ಲ ಹಾಕಿ ಗಾರ್ನಿಶ್ ಎಲ್ಲ ಮಾಡಿ ತೋರಿಸ್ತೇನೆ, ಆಯ್ತಾ. ಎಂತ ಹೇಳುದು ನೋಡಿ, ಇಲ್ಲಿ ತೋರಿಸ್ಬೇಕಲ್ಲ, ಇಲ್ಲಿ ಹೇಗೆ ಬಂದಿದೆ ಅಂತ.
ಎಂತ ಎಂತ ಕಾಣ್ತಾ ಇದೀಗ ಏನಂದ್ರೆ ನೈಟ್ ಮಾಡಿದ್ರೆ ಬೆಳಿಗ್ಗೆ ತೆಗಿಬೇಕು. ನಾನ್ ನಿನ್ನೆ ಮಧ್ಯಾಹ್ನ ಹಾಗೆ ಮಾಡಿದ್ದಲ್ವಾ, ಸೊ ಈಗ ಆಲ್ಮೋಸ್ಟ್ ಬೆಳಿಗ್ಗೆ ಮಧ್ಯಾಹ್ನ ಮಿಡಲ್ ಅಲ್ಲಿ ಇದ್ದೇನೆ, ಈಗ ತೆಗಿತೇನೆ. ಸೊ ಆಲ್ಮೋಸ್ಟ್ ಒಂದು ದಿನ ತರ ಇರ್ಬೇಕು ಆಯ್ತಾ. ಈಗ ತೆಗಿಯುವ. ಓ ಏ ಅದಕ್ಕೆ ನಕ್ಲಿಕ್ಕೆ ಫೈನಲ್ ನೋಡು. ಒಂದು 3 ಬಿಸ್ಕೆಟ್ ಡಿಸೈನಿಗೆ ಇಟ್ಟಿದ್ದೇನೆ ಹೀಗೆ. ಚೆಂದ ಕಾಣ್ತದೆ. ಲೋಟಸ್ ಬಿಸ್ಕಾಫ್ ಕೇಕ್, ಚೀಸ್ ಕೇಕ್. ಚೀಸ್ ಕೇಕ್ ಇಲ್ಲಿ ಸೈಡಿಗೆ ಹಾಕ್ಲಿಕ್ಕೆ. ಕೆಳಗೆ ಬೀಳ್ತದೆ ಆಯ್ತಾ, ಆಮೇಲೆ ನಾನು ಹೇಗೂ ನಾನೇ ಕ್ಲೀನ್ ಮಾಡೋದು, ಮತ್ತೆ ಬೈಬೇಡಿ ಅಂಬಡೆ ಮಾಡ್ತೀರ. ಟೇಬಲ್ ಅದು ನಿಮ್ಮದಲ್ಲ, ಹಾಗೆ ನಿಮ್ಗೆ ಅದು ಸ್ವಲ್ಪ ಓಸಿಡಿ ಪಟ್ಟೆ ಕ್ಲೀನ್ ಮಾಡಿದ್ರೆ, ಇಲ್ದಿದ್ರೆ ಟಂಟಣ. ಈಗ ಅದು ಟ್ರೇದು ಕೆಳಗಿನ ಪೋರ್ಷನ್ ಹಾಗೆ ಇದೆ ಆಯ್ತಾ, ಸೊ ಇಟ್ಕೊಳ್ಳಿಕ್ಕೆ ನಂಗೆ ಆಗ್ತಾ ಉಂಟು, ಇಲ್ಲದಿದ್ರೆ ಆಗುದಿಲ್ಲ. ಮತ್ತೆಂತಂದ್ರೆ ಅದು ಕೆಳಗೆ ನಾವು ಬೇಸ್ ಮಾಡ್ತೇವಲ್ವ, ಅದು ಇನ್ನೂ ಸ್ವಲ್ಪ ದಪ್ಪ ಮಾಡ್ಬೋದು, ಮತ್ತೆ ಇದು ಚೀಸ್ ಇನ್ನೂ ಸಹ ದಪ್ಪ ಮಾಡ್ಬೋದು. ಅಂದ್ರೆ ನೀವು ಎಷ್ಟು ಕ್ವಾಂಟಿಟಿ ಹಾಕ್ತೀರಾ ಅಷ್ಟು ದಪ್ಪ ಆಗ್ತಾ ಹೋಗ್ತದೆ. ನನ್ಗೆ ಸಾಕಷ್ಟು ಅಷ್ಟು ಹಾಕಿದ್ದೇನೆ ಆಯ್ತಾ. ನೋಡಿ ಹೇಗೆ ಬಂದಿದೆ ನೋಡಿ. ಟೇಸ್ಟ್ ಕಟ್ ಮಾಡುವ, ಇವತ್ತು ನನ್ನ ಬರ್ಡೇ. ಓಕೆ, ಈಗ ಟೇಸ್ಟ್ ಮಾಡುವ ಟೈಮ್ ಆಯ್ತಾ. ಹೀಗೆ ಅಂದ್ರೆ ಹೀಗೆ ಅಂದ್ರೆ ನೋಡುವ ಹೇಗೆ ಆಗ್ತದಂತ ಅಷ್ಟೇ. ಡ್ರಾಮಾ ಮಾಡ್ಬೇಡಿ. ಓಕೆ ನೋಡು, ವಾಪಸ್ ಮಾಡ್ತೀನಿ. ತಮ್ನೇಲಿಗೆ ಇನ್ನೊಂದು. ಈ ಮೊನ್ನೆ ಮುಕ್ಕಲ್ ನೀವೇ ತಿಂದಿದ್ದು, ಇವತ್ತು ಸಹ ಹಾಗೆ. ಏನು ತುಂಬಾ ಜನ ಕಾಯ್ಕೊಂಡಿದ್ದಾರೆ ಇವತ್ತು, ನೆಕ್ಸ್ಟ್ ಟೈಮ್ ಮಾಡಿದಾಗ ಕೊಡ್ಬೇಕಂತ. ಎಂತ ಹೇಳು. ಒಳಗೆ ಇದೆಲ್ಲ ಟ್ರಿಕ್ ಗೊತ್ತಾಯ್ತಾ? ಎಂತ ಗೊತ್ತಾಯ್ತಾ, ಆ ಚೀಸ್ ಸ್ವೀಟ್ ಕರೆಕ್ಟ್ ಉಂಟಲ್ಲ. ಈ ಸತಿ ಚೀಸ್ ಕೇಕ್ ಹಾಗೆ ಆಗಿದೆ, ಅಂದ್ರೆ ಅದು ಚೀಸ್ ಆಗಿ ಆಗಿ ಬರ್ತದೆ ಗೊತ್ತಾಯ್ತಾ. ಮೊನ್ನೆ ಹೇಗಾಗಿತ್ತು, ಮೊನ್ನೆ ಕೂಡ ಹಾಗೆ ಆಗಿತ್ತು. ಬಟ್ ಮೊನ್ನೆ ಅರ್ಜೆಂಟ್ ಅಲ್ಲಿ ಕಟ್ ಮಾಡಿದ, ಅಂದ್ರೆ ನಾನ್ ಮಾಡಿದ್ದೆ ನೈಟ್ ಅಂದ್ರೆ ಸರಿ ಒಂದು 12 hours ಇಡ್ಲಿಲ್ಲ ಇದ್ದಿತ್ತು ಮೊನ್ನೆ ಲಾಸ್ಟ್ ಟೈಮ್. ತುಂಬ್ಕೊಂಡು ಹೋಗಿದ್ದಾರೆ. ಸೊ ನೀವು ಸಹ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಎಗ್ಲೆಸ್ ಇರೋದ್ರಿಂದ ಯಾರು ಬೇಕಿದ್ರು ಟ್ರೈ ಮಾಡ್ಬೋದು, ಬಟ್ ವೀಗನ್ ಅವರು ನನಗೆ ಗೊತ್ತಿಲ್ಲ, ಸಾರಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ ಆಯ್ತಾ. ಬಾಯ್.